ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನಲೆಡ್ಕ. ವೀಕ್ಷಕರೇ, ನೇಷನ್ ವಾಂಟ್ಸ್ ಟು ನೋ ಏನು ಹೇಳ್ತೀನಿ. ಅದಕ್ಕೂ ಮೊದಲು ನಿಮಗೊಂದು ವೆರಿ ಇಂಟ್ರೆಸ್ಟಿಂಗ್ ಪ್ರಶ್ನೆನ ಕೇಳ್ತೀನಿ. ಒಬ್ಬ ವ್ಯಕ್ತಿಯ ವಾರ್ಷಿಕ ಆದಾಯ ಕೇವಲ 86 ಲಕ್ಷ ರೂಪಾಯಿ ಇರುತ್ತೆ. ಎಷ್ಟು? 86 ಲಕ್ಷ ರೂಪಾಯಿ. ಆದರೆ ಅದೇ ವ್ಯಕ್ತಿ ಒಂದು ವರ್ಷದ ವಿದೇಶ ಪ್ರವಾಸಗಳಿಗಂತಾನೆ 4.5 ಕೋಟಿ ರೂಪಾಯಿಯನ್ನು ಖರ್ಚು ಮಾಡ್ತಾರೆ. ಅಂದ್ರೆ ತಮ್ಮ ಆದಾಯಕ್ಕಿಂತ ಸುಮಾರು 5 ಪಟ್ಟು ಹೆಚ್ಚು ಖರ್ಚು. ಇದು ಹೆಂಗ್ ಸಾಧ್ಯ? ಈಗ ನೀವೇ ಹೇಳಿ, ನೀವು ಯಾವತ್ತಾದ್ರೂ ನಿಮ್ಮ ಜೀವನದಲ್ಲಿ ನಿಮ್ಮ ಸಂಪಾದನೆಗಿಂತ 5 ಪಟ್ಟು ಹೆಚ್ಚು ಹಣವನ್ನ ವಿದೇಶ ಪ್ರವಾಸಗಳಿಗೆ ಅಥವಾ ಬೇರೆ ಯಾವುದಕ್ಕಾದ್ರೂ ಖರ್ಚು ಮಾಡಿದೀರಾ? ಅಥವಾ ಮಾಡೋದಕ್ಕಾಗುತ್ತಾ? ಖಂಡಿತವಾಗ್ಲೂ ಇಲ್ಲ. ಬೇರೆಯವರು ಕೊಟ್ರೆ ಓಕೆ, ಹೌದಲ್ವೋ? ಈ ಪ್ರಶ್ನೆಯನ್ನ ಯಾಕೆ ಕೇಳಿದೆ ಅಂತಂದ್ರೆ, ರಾಹುಲ್ ಇಟಲಿ ವಿಚಾರದಲ್ಲಿ ಈಗ ಒಂದಷ್ಟು ಅಂಕಿ ಅಂಶಗಳನ್ನು ನೋಡಿದ್ರೆ ಯಾಕೋ ಈ ಕಥೆಯಲ್ಲಿ ಏನೋ ಮಿಸ್ ಹೊಡಿತಾ ಇದೆಯಲ್ಲ ಅನ್ನುವಂಥ ಅನುಮಾನ ಯಾರಿಗೆ ಆದ್ರೂ ಬಂದೇ ಬರುತ್ತೆ. ವೀಕ್ಷಕರ, ಸಂಬಿತ್ ಪಾತ್ರ ಅವರು ಈಗ ಒಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಏನಂದ್ರೆ, ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಇಟಲಿ ಕಳೆದ 22 ವರ್ಷಗಳಲ್ಲಿ 11 ದೇಶಗಳಿಗೆ ಒಟ್ಟು 54 ವಿದೇಶ ಪ್ರವಾಸವನ್ನ ಮಾಡಿದ್ದಾರೆ. ಸೊ ಈ ಎಲ್ಲಾ ಪ್ರವಾಸಗಳಿಗೆ ಸೇರಿ ಸುಮಾರು 60 ಕೋಟಿ ರೂಪಾಯಿ ಮೇಲೆ ಖರ್ಚಾಗಿದೆ ಅಂತ ಈಗ ಆರೋಪ ಇರುವಂತದ್ದು. ಅಂದ್ರೆ ಇಲ್ಲಿರುವಂತಹ ಪ್ರಶ್ನೆ, ತಮ್ಮ ಘೋಷಿತ ಆದಾಯಕ್ಕಿಂತ ಇಷ್ಟು ದೊಡ್ಡ ಮಟ್ಟಿನ ಹೆಚ್ಚು ಹಣ ಖರ್ಚಾಗಿದ್ದು ಹೇಗೆ? ಹಾಗಾದ್ರೆ ಆ ಹಣ ಬಂದಿದ್ದು ಎಲ್ಲಿಂದ? ಈ ಪ್ರಶ್ನೆಯನ್ನ ಈಗ ದೇಶದ ಮುಂದೆ ಇಡಬೇಕಾಗಿದೆ. ವೀಕ್ಷಕರಿಗೆ ಬಹಳಷ್ಟು ಮಂದಿ ಬರ್ತಾರೆ, ಅಯ್ಯೋ ಇದೊಳ್ಳೆ ಕಥೆ ಆಯ್ತಲ್ಲ, ಅವ್ರು ಎಲ್ಲಿಗೆ ಬೇಕಾದ್ರೂ ಹೋಗ್ತಾರೆ, ಎಷ್ಟಾದ್ರೂ ಖರ್ಚು ಮಾಡ್ತಾರೆ, ನಿಮಗೇನು ಅಂತ ಕೇಳಬಹುದು. ಹೇಳ್ತೀನಿ ನೋಡಿ, ರಾಹುಲ್ ಇಟಲಿ ಅವರ ಒಂದು ವಿದೇಶ ಪ್ರವಾಸಕ್ಕೆ ಸುಮಾರು 1.11 ಲಕ್ಷ ರೂಪಾಯಿ ಖರ್ಚಾಗಿದೆ. ಇದೇ ಶಾಕಿಂಗ್ ಅಂತಂದ್ರೆ, ಇದಕ್ಕಿಂತ ಇನ್ನೊಂದು ಶಾಕಿಂಗ್ ವಿಚಾರ ಏನು ಅಂತಂದ್ರೆ, ರಾಹುಲ್ ಇಟಲಿ ಅವರ ವಾರ್ಷಿಕ ಆದಾಯ ಎಷ್ಟು ಅನ್ನುವಂಥದ್ದು. 2024ರ ಲೋಕಸಭಾ ಚುನಾವಣೆಗೂ ಮೊದಲು ರಾಹುಲ್ ಇಟಲಿ ಚುನಾವಣಾ ಆಯೋಗಕ್ಕೆ ಸಲ್ಲಿಕೆ ಮಾಡಿದಂತಹ ಅಫಿಡವಿಟ್ ಪ್ರಕಾರ ಅವರ ಒಂದು ವರ್ಷದ ಆದಾಯ ಸುಮಾರು 1.2 ಲಕ್ಷ ರೂಪಾಯಿ. ಕಳೆದ 10 ವರ್ಷಗಳ ಘೋಷಿತ ಆದಾಯ ನೋಡಿದ್ರೆ ಅದಕ್ಕಿಂತನೂ ಕಡಿಮೆ ಇದೆ. ಅಂದ್ರೆ ಕಳೆದ 10 ವರ್ಷಗಳಲ್ಲಿ ರಾಹುಲ್ ಇಟಲಿ ಒಟ್ಟು ಡಿಕ್ಲೇರ್ಡ್ ಇನ್ಕಮ್ ಸುಮಾರು 11.10 ಲಕ್ಷ ರೂಪಾಯಿ ಮಾತ್ರ. ಆದ್ರೆ ಈಗ ಇರುವಂತಹ ಆರೋಪ ಏನು ಅಂತಂದ್ರೆ, ತಮ್ಮ ವಿದೇಶ ಪ್ರವಾಸಗಳಿಗಂತ ಮಾತ್ರ ಅವರು ಸುಮಾರು 42 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಈಗ ಇರುವಂತಹ ಅಂಕಿಅಂಶಗಳ ಪ್ರಕಾರ ನೋಡಿದ್ರೆ 2014ರಲ್ಲಿ ರಾಹುಲ್ ಇಟಲಿಯ ಒಟ್ಟು ಆದಾಯ 95 ಲಕ್ಷ ರೂಪಾಯಿ. ಆದರೆ ಅದೇ ವರ್ಷ ವಿದೇಶ ಪ್ರವಾಸಗಳಿಗೆ ಸುಮಾರು 4.5 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. 2017ರಲ್ಲಿ ಅವರ ಆದಾಯ 1.11 ಲಕ್ಷ ರೂಪಾಯಿ. ಆದರೆ ವಿದೇಶ ಪ್ರವಾಸಗಳಿಗೆ ಸುಮಾರು 6 ಕೋಟಿ ರೂಪಾಯಿ ಖರ್ಚಾಗಿದೆ. 2018ರಲ್ಲಿ ಒಟ್ಟು ಆದಾಯ 1.30 ಲಕ್ಷ ರೂಪಾಯಿ. ಆದರೆ ವಿದೇಶ ಪ್ರವಾಸಗಳಿಗೆ ಸುಮಾರು 3.70 ಲಕ್ಷ ರೂಪಾಯಿ ಖರ್ಚಾಗಿದೆ. 2019ರಲ್ಲಿ ಆದಾಯ 1.21 ಲಕ್ಷ ರೂಪಾಯಿ. ಆದರೆ ವಿದೇಶ ಪ್ರವಾಸಗಳಿಗೆ ಮತ್ತೆ ಸುಮಾರು 4.5 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. 2021ರಲ್ಲಿ ಅವರ ಆದಾಯ ಸುಮಾರು 1.30 ಲಕ್ಷ ರೂಪಾಯಿ. ಆದರೆ ವಿದೇಶ ಪ್ರವಾಸಗಳಿಗೆ ಸುಮಾರು 2.60 ಲಕ್ಷ ರೂಪಾಯಿ ಖರ್ಚಾಗಿದೆ. ಹಾಗಾಗಿ ಈ ಒಂದಷ್ಟು ಅಂಕಿಅಂಶಗಳನ್ನ ಉಲ್ಲೇಖ ಮಾಡಿ ಈಗ ಎಲ್ಲರೂ ಪ್ರಶ್ನೆ ಮಾಡ್ತಾ ಇರುವಂತದ್ದು, ಘೋಷಿತ ಆದಾಯಕ್ಕಿಂತ ಇಷ್ಟು ದೊಡ್ಡ ಮಟ್ಟದಲ್ಲಿ ಖರ್ಚು ಮಾಡೋದಕ್ಕೆ ಹಣ ಬಂದಿದ್ದು ಎಲ್ಲಿಂದ? ಅದರ ಉದ್ದೇಶ ಏನು? ವೀಕ್ಷಕರು, 2014ರಲ್ಲಿ ರಾಹುಲ್ ಇಟಲಿ ಸುಮಾರು 2 ತಿಂಗಳುಗಳ ಕಾಲ ಥೈಲ್ಯಾಂಡ್, ಮ್ಯಾನ್ಮಾರ್, ವಿಯೆಟ್ನಾಂ, ಕಂಬೋಡಿಯಾ ಪ್ರವಾಸಕ್ಕೆ ಹೋಗ್ತಾರೆ. 2 ತಿಂಗಳು. ಈ ಒಂದು ವಿದೇಶ ಪ್ರವಾಸಕ್ಕೆ ಸುಮಾರು 4.5 ಕೋಟಿ ರೂಪಾಯಿ ಖರ್ಚಾಗಿದೆ. ಬಟ್ ಅದೇ ವರ್ಷ ಅವರ ವಾರ್ಷಿಕ ಆದಾಯ ಎಷ್ಟು ಅಂತ ನೋಡಿದ್ರೆ 95 ಲಕ್ಷ ರೂಪಾಯಿ ಮಾತ್ರ. ನೀವಿಲ್ಲಿ 2 ವಿಚಾರಗಳನ್ನ ಗಮನಿಸಬೇಕಾಗುತ್ತೆ. ಒಂದು, ರಾಹುಲ್ ಇಟಲಿ ವಾಹ್ ಎಂತಹ ಬಿಂದಾಸ್ ನಾಯಕರೇ, ರಾಜಕೀಯದಲ್ಲಿ ಇಷ್ಟು ದೊಡ್ಡ ಹುದ್ದೆಯಲ್ಲಿ ಇದ್ದು ಕೂಡ 2 ತಿಂಗಳುಗಳ ಕಾಲ ವಿದೇಶ ಪ್ರವಾಸಕ್ಕೆ ಅಂತ ಹೋಗ್ತಾರೆ. ಬರೋಬ್ಬರಿ 2 ತಿಂಗಳು. ಭಾರತದ ರಾಜಕೀಯದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಅಂದ್ರೆ 2 ತಿಂಗಳುಗಳ ಕಾಲ ರಜೆಯನ್ನ ಹಾಕಿ ಅದೃಶ್ಯ ಆಗಿರುವಂತಹ ಯಾವ ನಾಯಕನನ್ನು ಕೂಡ ನೀವು ನೋಡಿರ್ಲಿಕ್ಕಿಲ್ಲ. ಆಮೇಲೆ ಅಲ್ಲಿ ಹೋಗಿ ಏನು ಮಾಡ್ತಾರೆ, ಯಾರನ್ನ ಭೇಟಿ ಮಾಡ್ತಾರೆ,
ಗೊತ್ತಿಲ್ಲ. ಅಫ್ಕೋರ್ಸ್ ಬಹಳಷ್ಟು ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೀವಿ. ಅಲ್ಲಿ ಹೋಗಿ ಯಾರನ್ನ ಭೇಟಿ ಮಾಡ್ತಾರೆ, ಎಂತೆಂಥವರ ಜೊತೆಗೆ ಮೀಟಿಂಗನ್ನು ನಡೆಸಿದ್ದಾರೆ, ಅದರ ಉದ್ದೇಶ ಏನಿರಬಹುದು ಎಲ್ಲವನ್ನು ಕೂಡ ಹೇಳಿದ್ದೀವಿ. ಬಟ್ ನೀವು ಹೆಚ್ಚಾಗಿ ಗಮನಿಸಿ, ರಾಹುಲ್ ಇಟಲಿ ವಿದೇಶಕ್ಕೆ ಹೋಗಿ ಬಂದ ನಂತರ ಏನಾದ್ರೂ ಒಂದು ನಮ್ಮ ದೇಶದಲ್ಲಿ ಸಮಸ್ಯೆಗಳು ಸ್ಟಾರ್ಟ್ ಆಗತ್ತೆ, ಏನಾದ್ರೂ ಒಂದು ಪ್ರೊಪಗ್ಯಾಂಡ ಜೋರಾಗಿ ಶುರುವಾಗಬಿಡುತ್ತೆ. ಇಲ್ವಾ, ಏನಾದ್ರೂ ಒಂದು ಸಮಸ್ಯೆ ಆದ ತಕ್ಷಣ ವಿದೇಶಕ್ಕೆ ಹೋಗಿ ಬಿಡ್ತಾರೆ. ನೀವು ಗಮನಿಸಿದ್ರೆ, ಸೂಕ್ಷ್ಮವಾಗಿ ಗಮನಿಸಿ, ನಿಮಗೆ ಅರ್ಥ ಆಗುತ್ತೆ. ಆಮೇಲೆ ಬಹಳಷ್ಟು ವಿದೇಶ ಪ್ರವಾಸಿಗಳಿಗೆ ಅವರು ಏನು ಹೋಗಿದಾರಲ್ವಾ, ಅವರು ಪ್ರೋಟೋಕಾಲ್ ಅನ್ನ ಬ್ರೀಚ್ ಮಾಡಿ ಹೋಗಿರುವಂತದ್ದು. CRPF ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಒಂದು ಲೆಟರ್ ಅನ್ನ ಬರೆದಿತ್ತು. ರಾಹುಲ್ ಇಟಲಿ ಒಂದಷ್ಟು ವಿದೇಶ ಪ್ರವಾಸಗಳಿಗೆ ಏನು ಹೋಗಿದ್ರು, ಯಾವುದೇ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿಲ್ಲ. ಅದು ಇಟಲಿ, ವಿಯೆಟ್ನಾಂ, ದುಬೈ, ಕತಾರ್, ಲಂಡನ್, ಮಲೇಷಿಯಾ, ಆಮೇಲೆ ರೀಸೆಂಟ್ ಆಗಿ ಈಗ ಓಮನ್, ಅದು ಕೂಡ ಜಾಯಿನ್ ಆಗುತ್ತೆ. ಇಷ್ಟು ಪ್ರವಾಸಗಳಿಗೆ ಹೋಗಿದಾರಲ್ವಾ, ಎಲ್ಲಿಗೆ ಹೋದ್ರಲ್ಲಿ, ಏನು ಮಾಡಿದ್ರು, ಒಂದೇ ಒಂದು ಇನ್ಫಾರ್ಮೇಶನ್ ಅದರ ಬಗ್ಗೆ ಹೊರಗೆ ಬಂದಿಲ್ಲ. ಒಂದೇ ಒಂದು ಇನ್ಫಾರ್ಮೇಶನ್ ಬಂದಿಲ್ಲ. ಹಾಗಾದ್ರೆ ಏನ್ ನಡೆಸ್ತಾ ಇರ್ತಾರೆ? ಮೋದಿಜಿಯವರು ಅಫಿಷಿಯಲ್ ಆಗಿ ವಿದೇಶ ಪ್ರವಾಸಕ್ಕೆ ಹೋದ್ರೆ ಪ್ರಶ್ನೆ ಮಾಡುವಂತಹ ರಾಹುಲ್ ಭಕ್ತರು ಈತ 2 ತಿಂಗಳುಗಳ ಕಾಲ ಎಲ್ಲಿ ಮಾಯ ಆಗಿ ಹೋಗ್ತಾರೆ ಅಂತ ಕೇಳುವಂತ ಧೈರ್ಯವನ್ನ ಯಾರು ಮಾಡಲ್ಲ. ಮೋದಿಜಿಯವರು ಹೋದ್ರೆ ಅಲ್ಲಿ ದೇಶಕ್ಕೆ ಬೇಕಾದಂತ ಒಂದಷ್ಟು ಏನೋ ಕೆಲಸಗಳನ್ನ ಮಾಡಿ ಬರ್ತಾರೆ. ಈಗ ಹೋಗಿರುವಂತ ವಿದೇಶ ಪ್ರವಾಸದ ನೋಡ್ತಾ ಇದ್ದೀರಲ್ವಾ, ದೇಶದ ಹಿತಕ್ಕೋಸ್ಕರ ಹೋಗಿರ್ತಾರೆ. ರಾಹುಲ್ ಇಟಲಿ ಹೋಗಿರೋದ್ರ ಉದ್ದೇಶ ಏನು? ಏನಾದ್ರೂ ಒಂದಾದ್ರೂ ನಿಮಗೆ ಎಕ್ಸಾಂಪಲ್ ಕೊಡಬಹುದಾ? ದೇಶದ ಹಿತಕ್ಕೋಸ್ಕರ ಇದನ್ನ ಮಾಡೋದಕ್ಕೆ ಹೋಗಿದ್ರಪ್ಪ ರಾಹುಲ್ ಇಟಲಿ, ಹೇಳಬಹುದಾ? ವೀಕ್ಷಕರ, ಎರಡನೇದು, ಇಲ್ಲಿ ರಾಹುಲ್ ಇಟಲಿ ಅವರೇ ಚುನಾವಣೆಗೂ ಮೊದಲು ಸಲ್ಲಿಸಿದಂತಹ ಅಫಿಡವಿಟ್ ನಲ್ಲಿ ಏನಿದೆ ಅನ್ನುವಂಥದ್ದು, ಅದರಲ್ಲಿ ಇರುವಂತಹ ಆದಾಯದ ವಿವರಗಳನ್ನ ನೋಡಿದ್ರೆ 2013-14ರಲ್ಲಿ 1,03,00,000 ರೂಪಾಯಿ ಆದಾಯ, 2014-15 95 ಲಕ್ಷ ರೂಪಾಯಿ, 2015-16 86 ಲಕ್ಷ ರೂಪಾಯಿ, 2017-18 1,07,00,000 ರೂಪಾಯಿ, 2018-19 1,20,00,000 ರೂಪಾಯಿ, 2019-20 1,21,00,000 ರೂಪಾಯಿ, 2020-21ರಲ್ಲಿ 1,33,00,000 ರೂಪಾಯಿ, 2021-22ರಲ್ಲಿ 1,31,00,000 ರೂಪಾಯಿ, 2022-23ರಲ್ಲಿ ಆದಾಯ 1,02,00,000 ರೂಪಾಯಿ. ಇವೆಲ್ಲವೂ ಕೂಡ ರಾಹುಲ್ ಇಟಲಿ ಅವರೇ ಚುನಾವಣಾ ಅಫಿಡವಿಟ್ ನಲ್ಲಿ ಘೋಷಣೆ ಮಾಡಿರುವಂತಹ ವಾರ್ಷಿಕ ಆದಾಯ. ವೀಕ್ಷಕರು, ಈಗ ಹಾಗಾದ್ರೆ ಇದಕ್ಕೆ 3 ಅರ್ಥ ಇರಬಹುದು. ಒಂದು, ಈ ವಿದೇಶ ಪ್ರವಾಸಗಳ ಖರ್ಚನ್ನ ರಾಹುಲ್ ಇಟಲಿ ಸ್ವತಃ ಭರಿಸ್ತಾ ಇಲ್ಲ, ಬದಲಾಗಿ ಬೇರೆ ಯಾರೋ ಈ ಒಂದು ವಿದೇಶ ಪ್ರವಾಸದ ವೆಚ್ಚವನ್ನ ಹೊರತಾ ಇದ್ದಾರೆ, ಭರಿಸ್ತಾ ಇದ್ದಾರೆ. ಅದು ಕಾಂಗ್ರೆಸ್ ಪಕ್ಷನೂ ಆಗಿರಬಹುದು, ಯಾವುದಾದ್ರೂ ದೊಡ್ಡ ಉದ್ಯಮಿಗಳು ಆಗಿರಬಹುದು, ಯಾವುದಾದ್ರೂ ವಿದೇಶಿ ಶಕ್ತಿಗಳು. ವಿದೇಶಿ ಶಕ್ತಿ ಅಂತಂದಾಗ ನಿಮಗೆ ಒಂದಷ್ಟು ಮುಖಗಳು ಬಂದಿರಬಹುದು ನಿಮ್ಮ ಕಣ್ಣು ಮುಂದೆ. ಎಸ್, ಸೊ ಅಂಥವ್ರು ಈ ವಿದೇಶ ಪ್ರವಾಸಗಳಿಗೆ ಹಣವನ್ನು ನೀಡ್ತಾ ಇರಬಹುದು, ಗೊತ್ತಿಲ್ಲ. ಎರಡನೇ ಚಾನ್ಸಸ್, ರಾಹುಲ್ ಇಟಲಿಯ ನಿಜವಾದ ಆದಾಯ ಅವರ ಅಫಿಡವಿಟ್ ನಲ್ಲಿ ಘೋಷಿಸಿರೋದಕ್ಕಿಂತ ಜಾಸ್ತಿ ಇರಬಹುದು, ಆದ್ರೆ ಆನ್ ಪೇಪರ್ ಕಡಿಮೆ ಆದಾಯವನ್ನ ತೋರಿಸ್ತಾ ಇದ್ದಾರೆ. ತೆರಿಗೆ ತಪ್ಪಿಸೋ ಪ್ರಕರಣ. ಮೂರನೇ ಸಾಧ್ಯತೆ, ಈ ವಿದೇಶ ಪ್ರವಾಸಗಳನ್ನ ಅಲ್ಲಿನವರೇ ಸ್ಪಾನ್ಸರ್ ಮಾಡ್ತಾ ಇರಬಹುದು. ಅಂದ್ರೆ ಫ್ಲೈಟ್ ಟಿಕೆಟ್, ಆಮೇಲೆ ಅಲ್ಲಿ ಉಳ್ಕೊಳ್ಳುವಂತ ವ್ಯವಸ್ಥೆ, ಊಟ, ವಾಹನ ವ್ಯವಸ್ಥೆ ಎಲ್ಲವನ್ನ ಕೂಡ ಇವರು ಹೋಗುವಂತ ಆ ಬೇರೆ ಬೇರೆ ದೇಶದ ಸಂಸ್ಥೆಗಳು ಅಥವಾ ವ್ಯಕ್ತಿಗಳು ಫ್ರೀ ಆಗಿ ಮಾಡಿಕೊಡ್ತಾ ಇರಬಹುದು. ಯಾರು, ಯಾಕೆ, ಏನು ಉದ್ದೇಶ? ರಾಹುಲ್ ಇಟಲಿ ಈಗ ಲೋಕಸಭೆಯ ವಿರೋಧ ಪಕ್ಷದ ನಾಯಕರು, ಕ್ಯಾಬಿನೆಟ್ ರ್ಯಾಂಕಿಂಗ್ ಹುದ್ದೆ. ಹೀಗಿರುವಾಗ ಯಾವುದಾದ್ರೂ ವಿದೇಶಿ ಕಂಪನಿ, ಸಂಸ್ಥೆ ಅಥವಾ ಉದ್ಯಮಿ ಭಾರತದ ವಿರೋಧ ಪಕ್ಷದ ನಾಯಕರ ಪ್ರವಾಸದ ವೆಚ್ಚವನ್ನು ಭರಿಸ್ತಾ ಇದ್ರೆ, ಬೈ ಚಾನ್ಸ್ ಅದು ಆಗ್ತಾ ಇದ್ರೆ, ಆ ಮಾಹಿತಿಯನ್ನ ದೇಶಕ್ಕೆ,
ಸರಕಾರಕ್ಕೆ, ಅಂದ್ರೆ ಸಾರ್ವಜನಿಕವಾಗಿ ರಾಹುಲ್ ಇಟಲಿ ಅದನ್ನು ಮುಂದೆ ಇಡಬೇಕಲ್ವಾ? ಆಮೇಲೆ ರಾಹುಲ್ ಇಟಲಿಯ ಇಷ್ಟೊಂದು ವಿದೇಶ ಪ್ರವಾಸಗಳಿಂದ ಭಾರತಕ್ಕೆ ಏನಾದ್ರೂ ಲಾಭ ಆಗ್ತಾ ಇದ್ದಿದ್ರೆ, ನಾನು ಆಗ್ಲೇ ಹೇಳಿದ ಹಾಗೆ ಏನಾದ್ರೂ ಲಾಭ ಆಗ್ತಾ ಇದ್ದಿದ್ರೆ ಅದು ಬೇರೆ ವಿಚಾರ. ಇಲ್ಲಿ ಲಾಭ ಹೋಗ್ಲಿ, ದೇಶದ ಇಮೇಜ್ಗೆ ಹಾನಿ ಆಗುವಂತ ಮಾತುಗಳನ್ನ ಆಡಿ ಬರ್ತಾರೆ ಪ್ರತಿ ಬಾರಿ ಹೋದಾಗ್ಲೂ ಕೂಡ. ಅಂದ್ರೆ ನೋನ್ ಫಾರಿನ್ ಟ್ರಿಪ್ಸ್ ಹೋದಾಗ ಒಂದೋ ಭಾರತದ ಪ್ರಜಾಪ್ರಭುತ್ವ, ದೇಶದ ಸಾಂವಿಧಾನಿಕ ಸಂಸ್ಥೆ, ಚುನಾವಣಾ ವ್ಯವಸ್ಥೆ ಇವೆಲ್ಲದರ ಬಗ್ಗೆ ಪ್ರಶ್ನೆಯನ್ನ ಎತ್ತುವಂಥದ್ದು, ಭಾರತದ ಬಗ್ಗೆ ಒಂದು ನೆಗೆಟಿವ್ ಒಪಿನಿಯನ್ ಅನ್ನ ಹುಟ್ಟು ಹಾಕುವಂಥದ್ದು. ಇದೇ ಮಾಡೋದು. ವಿದೇಶಕ್ಕೆ ಹೋಗು, ದೇಶ ವಿರೋಧಿ ಹೇಳಿಕೆಯನ್ನು ಕೊಡು. ಇಲ್ಲಿ ದೇಶದ ಒಳಗೆ ರಾಜಕೀಯವಾಗಿ ನೀವೇನ್ ಆರೋಪ ಪ್ರತ್ಯಾರೋಪವನ್ನ ಮಾಡ್ತೀರೋ ಅದು ನಿಮಗೆ ಬಿಟ್ಟಿರುವಂಥದ್ದು. ಪೊಲಿಟಿಕಲಿ ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ಆದರೆ ದೇಶದ ಹೊರಗೆ ನೀವು ಹೋಗಿ ದೇಶದ ವಿರುದ್ಧ ಮಾತನಾಡ್ತೀರಿ. ಭಾರತದ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ, ಭಾರತದ ಸಂವಿಧಾನ ಅಪಾಯದಲ್ಲಿದೆ ಅಂತ ಹೇಳಿದಾಗ ಅದರ ಅರ್ಥ ಏನು? ಪ್ರಶ್ನೆ ಮಾಡಬೇಕಾಗಿರುವಂತಹ ವಿಚಾರ ಅಲ್ವಾ? ವೀಕ್ಷಕರೇ, ರಾಹುಲ್ ಇಟಲಿಯ ಈ ಒಂದು ವಿಡಿಯೋ ಇದೆ ನೋಡಿ, ಎಲೆಕ್ಷನ್ ರಿಸಲ್ಟ್ ಸಮಯದಲ್ಲಿ ಬಹಳಷ್ಟು ವೈರಲ್ ಆಗಿದೆ. ನಿಮಗೆ ನೆನಪಿರಬಹುದು, ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಪ್ರಚಾರ ಅಷ್ಟು ಜೋರಾಗಿ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ರಾಹುಲ್ ಇಟಲಿ ನಮ್ಮ ದೇಶದಲ್ಲಿ ಇರಲಿಲ್ಲ. ನಿಕೋಬಾರಿಗೆ ಹೋಗ್ತಾರೆ. ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ ಅನ್ನ ಒಪೋಸ್ ಮಾಡೋದಕ್ಕೆ ಅಲ್ಲಿಗೆ ಹೋಗ್ತಾರೆ. ರಿಸಲ್ಟ್ ಬಂದಾಗ ಅವಾಗ್ಲೂ ಇರಲಿಲ್ಲ, ಒಮಾನ್ ನಲ್ಲಿ ಇರ್ತಾರೆ ರಾಹುಲ್ ಇಟಲಿ. ವಿಡಿಯೋದಲ್ಲಿ ರಾಹುಲ್ ಇಟಲಿ ಸ್ಟೈಲ್ ಆಗಿ ಒಮಾನ್ ಅಲ್ಲಿ ಸೀಕ್ರೆಟ್ ಆಗಿ ಯಾರನ್ನೋ ಭೇಟಿ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ಕೆಫೆ ಫರಾಹ ಅಂತ ಬರೆದಿರೋದು ಕಾಣಿಸುತ್ತೆ ನಿಮಗೆ. ಈ ಕೆಫೆ ಒಮಾನ್ ನಲ್ಲಿ ಇರುವಂತದ್ದು. ಇದರ ಓನರ್ ಖಾಲಿದ್ ಮೊಹಮ್ಮದ್ ಜಮಾನ್. ಇದರಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂತಂದ್ರೆ, ಖಾಲಿದ್ ಮೊಹಮ್ಮದ್ ಜಮಾನ್ ಬ್ಲೂ 5 ಕ್ಯಾಪಿಟಲ್ ಅನ್ನುವಂಥ ಗ್ಲೋಬಲ್ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಪ್ಲಾಟ್ಫಾರ್ಮ್ಗೆ ಲಿಂಕ್ ಇರುವಂಥವನು. ಮಿಡಲ್ ಈಸ್ಟ್ ಸೇರಿ ಹಲವಾರು ದೇಶಗಳಲ್ಲಿ ಈ ಒಂದು ಕಂಪನಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಈ ಕಂಪನಿ ಏನು ಮಾಡುತ್ತೆ ಅಂತಂದ್ರೆ, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಾಗಿರ್ಬಹುದು, ರಿಯಲ್ ಎಸ್ಟೇಟ್ ಬಿಲ್ಡರ್ಗಳಾಗಿರ್ಬಹುದು, IT ಸೆಕ್ಟರ್ನ ಶ್ರೀಮಂತ ಕಂಪನಿಗಳಲ್ಲಿ ಹಣ ಹೂಡಿಕೆ ಮಾಡುವಂಥದ್ದು ಇದು ಬಿಸ್ನೆಸ್ ಮಾಡೆಲ್. ಇದರ ಬೋರ್ಡ್ ಮೆಂಬರ್ಸ್ಗಳಲ್ಲಿ ಫೆಂಗ್ಲೈ ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ದಾನೆ. ಈ ವ್ಯಕ್ತಿ ಚೈನಾದ ಅತ್ಯಂತ ಪ್ರಭಾವಿ ಫಿನಾನ್ಸರ್ಗಳಲ್ಲಿ ಒಬ್ಬ. ಈ ವ್ಯಕ್ತಿ ಚೈನಾದ ಸೇನೆ ಪೀಪಲ್ ಲಿಬರೇಷನ್ ಆರ್ಮಿಯ ಅಧಿಕಾರಿಯ ಮಗ. ಈ ಫೆಂಗ್ಲೈ ಚೈನಾದ ಕಮ್ಯುನಿಸ್ಟ್ ಪಾರ್ಟಿ ಉಪಾಧ್ಯಕ್ಷ ವಾಂಗ್ ಕಿಶನ್ನ ಆಪ್ತ ಸ್ನೇಹಿತ. ವೀಕ್ಷಕರ ನೋಡಿ, ಚೈನಾ ಈಗ ಭಾರತವನ್ನ 4 ಕಡೆಗಳಿಂದ ಸುತ್ತುವರಿಯಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಪಾಕಿಸ್ತಾನದಲ್ಲಿ ಗ್ವಾದರ್ ಪೋರ್ಟ್, ಅಲ್ಲಿ ಚೈನಾ ಇದೆ. CPEC ಕಾರಿಡಾರ್ ಮೂಲಕ ಭಾರತದ ಮೇಲೆ ನಿಗಾ ಇಡ್ತಾ ಇದೆ. ಕೆಳಗೆ ಶ್ರೀಲಂಕಾದ ಹಂಬನ್ ಟೋಟಾ ಪೋರ್ಟ್ ಇದೆ. ಇನ್ನು ಮ್ಯಾನ್ಮಾರ್ನ ಕ್ಯಾಕ್ಪಿಯು ಪೋರ್ಟ್, ಆಮೇಲೆ ಜಿಬೌಟಿ. ಈ ಎಲ್ಲ ಜಾಗಗಳಲ್ಲಿ ಚೈನಾ ತನ್ನ ಮಿಲಿಟರಿ ಬೇಸ್ಗಳನ್ನ ನಿರ್ಮಾಣ ಮಾಡಿಕೊಂಡಿದೆ. ಅಂದ್ರೆ ಭಾರತದ ಜೊತೆಗೆ ಯಾವಾಗಾದ್ರೂ ದೊಡ್ಡ ಸಂಘರ್ಷ ಆದ್ರೆ ಸುತ್ತುವರಿಯೋದಕ್ಕೆ ಚೈನಾ ಸಂಪೂರ್ಣವಾಗಿ ಸಿದ್ಧ ಆಗಿದೆ. ಇದಕ್ಕೆ ಕೌಂಟರ್ ಆಗಿ ಭಾರತ ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ ಮೂಲಕ ಒಂದು ದೊಡ್ಡ ಸ್ಟ್ರಾಟಜಿಕ್ ಬ್ಯಾರಿಯರ್ ಅನ್ನ ನಿರ್ಮಾಣ ಮಾಡೋದಕ್ಕೆ ತಯಾರಿಯನ್ನು ತಯಾರಿ ಮಾಡ್ತಾ ಇದೆ. ಯಾಕೆ ಹೇಳಿ? ಚೈನಾದ ಸುಮಾರು 90% ಟ್ರೇಡ್ ಇದೇ ರೂಟ್ ಮೂಲಕ ಆಗತ್ತೆ. ನಾಳೆ ಏನಾದ್ರೂ ದೊಡ್ಡ ಸಂಘರ್ಷ ಆದರೆ ಈ ರೂಟ್ ಅನ್ನ ಜಸ್ಟ್ ನಾವು ಕಂಟ್ರೋಲ್ ಮಾಡಿದ್ರೆ ಸಾಕು, ಚೈನಾದ ಎಕಾನಮಿ ಹಂಗೆ ಬಿದೋಗತ್ತೆ. ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ ಇದೆಯಲ್ವಾ, ಚೈನಾಗೆ ಅತೀ ದೊಡ್ಡ ತಲೆನೋವು. ಅವರಿಗೆ ಅದು ಆಗೋದು ಬೇಡ, ಅದು ಒಂದು ಭಯ ಇದೆ ಅವರಿಗೆ. ಹಾಗಾದ್ರೆ ಈಗ ಇರುವಂತಹ ಪ್ರಶ್ನೆ, ರಾಹುಲ್ ಇಟಲಿ ಅಲ್ಲಿ ಹೋಗಿದ್ರಲ್ವಾ, ಇಲ್ಲಿನ ಎಲೆಕ್ಷನ್ ಎಲ್ಲ ಬಿಟ್ಟು, ಪ್ರಚಾರವನ್ನೆಲ್ಲ ಬಿಟ್ಟು ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ ಅನ್ನ ತಡೆಯೋದಕ್ಕೆ ಅಲ್ಲಿಗೆ ಹೋಗಿದ್ರಾ, ಅಥವಾ ಆ ಒಂದು ಕೆಫೆಯಲ್ಲಿ ಕಾಫಿ ಕುಡಿತಾ ಈ ಎಲ್ಲ ಚರ್ಚೆಗಳು ನಡೆದವಾ? ಉತ್ತರ ನಿಮಗೆ ಬಿಟ್ಟಿದ್ದು. ಇಂತಹ
ಬಹಳಷ್ಟು ಅನುಮಾನಕಾರಿ ವಿಚಾರಗಳು, ಅನುಮಾನಕಾರಿ ನಡೆ ರಾಹುಲ್ ಇಟಲಿಯ ವಿಚಾರದಲ್ಲಿ ನಿಮ್ಮ ಮುಂದೆ ಇದೆ. ಹಾಗಾಗಿ ರಾಹುಲ್ ಇಟಲಿ ಯಾಕೆ ಅವಾಗವಾಗ ವಿದೇಶಕ್ಕೆ ಹೋಗ್ತಾ ಇರ್ತಾರೆ, ಯಾಕೆ ಒಂದಷ್ಟು ವಿದೇಶ ಪ್ರವಾಸಗಳನ್ನ ಯಾರಿಗೂ ಹೇಳದೆ ಪ್ರೋಟೋಕಾಲ್ ಬ್ರೀಚ್ ಮಾಡಿ ಹೋಗ್ತಾರೆ? ಅವ್ರು ಹೋಗುವಂತಹ ವಿದೇಶ ಪ್ರವಾಸಗಳ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿಗಳನ್ನ ಕೊಡೋದಿಲ್ಲ. ಯಾಕೆ? ಅದರ ಉದ್ದೇಶ ಏನು? ಯಾರಿದಕ್ಕೆ ಫಂಡ್ ಮಾಡ್ತಾ ಇದ್ದಾರೆ? ಇವೆಲ್ಲವನ್ನು ಕೂಡ ಕೇಳಲೇಬೇಕಲ್ವಾ? ದೇಶದ ಹಿತಕ್ಕೋಸ್ಕರನಾದ್ರೂ. ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.